ಇನ್ನು ಜಾತಿವಾರು ಸಚಿವ ಸ್ಥಾನ ಹಂಚಿಕೆಯನ್ನ ಮಾಡಿರುವಂತದ್ದು ಹೈಕಮಾಂಡ್. ಡಿಕೆ ಶಿವಕುಮಾರ್ ಸೇರಿ ಒಕ್ಕಲಿಗ ಸಮುದಾಯಕ್ಕೆ 3 ಮಂತ್ರಿ ಸ್ಥಾನವನ್ನ ನೀಡಲಾಗಿದೆ. ಜಾತಿವಾರು ಸಚಿವ ಸ್ಥಾನ ಹಂಚಿಕೆ ಮಾಡಿದ ಹೈಕಮಾಂಡ್. ಡಿಕೆಶಿ ಸೇರಿ ಒಕ್ಕಲಿಗ ಸಮುದಾಯಕ್ಕೆ ಈಗ 3 ಮಂತ್ರಿ ಸ್ಥಾನ. ಪರಮೇಶ್ವರ್ ಸೇರಿ ದಲಿತ ಸಮುದಾಯಕ್ಕೆ 3 ಸ್ಥಾನ. ಯತೀಂದ್ರ ಸಿದ್ದರಾಮಯ್ಯ ಸೇರಿ ಕುರುಬ ಸಮುದಾಯಕ್ಕೆ 2 ಸ್ಥಾನ. ಇನ್ನು ಎಸ್ಟಿ, ಮುಸ್ಲಿಂ, ಕ್ರಿಶ್ಚಿಯನ್ ಸಮುದಾಯಕ್ಕೆ ತಲಾ 1 ಸ್ಥಾನ. ಡಿಕೆ ಶಿವಕುಮಾರ್ ಜೊತೆ ಇವತ್ತು 13 ಶಾಸಕರ ಪ್ರಮಾಣ ವಚನ. ಜಾತಿವಾರು ಸಚಿವ ಸ್ಥಾನ ಹಂಚಿಕೆ ಮಾಡಿದ ಹೈಕಮಾಂಡ್. ಡಿಕೆಶಿ ಸೇರಿ ಒಕ್ಕಲಿಗ ಸಮುದಾಯಕ್ಕೆ 3 ಮಂತ್ರಿ ಸ್ಥಾನ, ಜೊತೆಗೆ ಪರಮೇಶ್ವರ್ ಅವರು ಸೇರಿ ದಲಿತ ಸಮುದಾಯಕ್ಕೆ 3 ಸ್ಥಾನ. ಯತೀಂದ್ರ ಸಿದ್ದರಾಮಯ್ಯ ಅವರು ಸೇರಿದಂತೆ ಕುರುಬ ಸಮುದಾಯಕ್ಕೆ 2 ಸ್ಥಾನ ನೀಡಲಾಗಿದೆ. ಎಸ್ಟಿ, ಮುಸ್ಲಿಂ ಮತ್ತೆ ಕ್ರಿಶ್ಚಿಯನ್ ಸಮುದಾಯಕ್ಕೆ ತಲಾ 1 ಸ್ಥಾನವನ್ನ ನೀಡಲಾಗಿದೆ. ಡಿಕೆ ಶಿವಕುಮಾರ್ ಅವರ ಜೊತೆ ಇವತ್ತು 13 ಶಾಸಕರ ಪ್ರಮಾಣ ವಚನ ಕೂಡ ಇರುತ್ತೆ. ಬಹಳ ಮುಖ್ಯವಾಗಿ ಇವತ್ತು ಸಂಜೆ 4:05 ಸುಮುಹೂರ್ತದಲ್ಲಿ ಡಿಕೆ ಶಿವಕುಮಾರ್ ಅವರ ಪದಗ್ರಹಣ ಆಗಲಿದೆ, ಪಟ್ಟಾಭಿಷೇಕ ಆಗಲಿದೆ. ಡಿಕೆ ಶಿವಕುಮಾರ್ ಅವರ ಜೊತೆ ಇವತ್ತು 13 ಶಾಸಕರು ಕೂಡ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಬಹಳ ಮುಖ್ಯವಾಗಿ ಜಾತಿ ಆಧಾರದ ಮೇಲೂ ಕೂಡ ವಸಂತ್ ಈಗ ಈ ಒಂದು ಸಚಿವ ಸ್ಥಾನವನ್ನ ಹಂಚಿಕೆ ಮಾಡಿದ್ದಾರೆ. ಯಾಕೆಂತಂದ್ರೆ ಮುಂಬರುವಂತಹ ಎಲೆಕ್ಷನ್ ನ ದೃಷ್ಟಿಕೋನದಲ್ಲಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಹಲವು ಲೆಕ್ಕಾಚಾರವನ್ನು ಕೂಡ ಈಗ ಹೈಕಮಾಂಡ್ ಹಾಕೊಂಡಿದೆ. ಒಂದು ಕಡೆ ಒಕ್ಕಲಿಗ ಮತ್ತೆ ಲಿಂಗಾಯತ, ನಮ್ಮ ಕರ್ನಾಟಕದಲ್ಲಿ ಬಹಳ ಪ್ರಬಲವಾದಂತಹ ಸಮುದಾಯಗಳು ಯಾವುದು ಅಂತ ಅಂದ್ರೆ ಒಕ್ಕಲಿಗ ಮತ್ತೆ ಲಿಂಗಾಯತ ಒಂದು ಸಮುದಾಯ ಅಂತ ಹೇಳ್ತೀವಿ. ಅದರಲ್ಲಿ ಈಗ ಅಹಿಂದ ಮತಗಳನ್ನು ಕೂಡ ಸೆಳೆಯುವ ಪ್ರಯತ್ನ ಇದು. ಅಹಿಂದದವ್ರಿಗೆ ಏನಾದ್ರೂ ಈಗ ಅಹಿಂದ ನಾಯಕ ಅಂತ ನಾವು ಕರೆಯೋದೇ ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯ ಅವ್ರನ್ನ. ಈಗ ಸಿದ್ದರಾಮಯ್ಯ ಅವ್ರನ್ನ ಅಹಿಂದ ನಾಯಕ ಅಂತಂದಾಗ ಅವರನ್ನ ಒಂದು ಸ್ಥಾನದಿಂದ ಕೆಳಗಿಳಿಸಿದಾಗ ಓಕೆ ಹಾಗಾದ್ರೆ ಅಹಿಂದದವ್ರನ್ನ ಕೈ ಬಿಟ್ಬಿಡ್ತಾರೆ ಎಂಬ ಪ್ರಶ್ನೆ ಕೂಡ ಇತ್ತು. ಆದ್ರೆ ಇಲ್ಲಿ ಅಹಿಂದದವ್ರಿಗೂ ಕೂಡ ಸ್ಥಾನಮಾನವನ್ನ ನೀಡಲಾಗಿದೆ. ಇನ್ನ ನಾವು ಗಮನಿಸ್ತಾ ಹೋದ್ರೆ ಆರಂಭದಲ್ಲಿ ಸಂಪುಟಕ್ಕೆ ಯಾರೆಲ್ಲ ಸೇರ್ಪಡೆ ಆಗ್ತಾರೆ ಅಂತಂದಾಗ 9:1 ಒಂದು ಅನುಪಾತದಲ್ಲಿ ಆ ಸೂತ್ರದಡಿ ಸೇರ್ಪಡೆ ಆಗ್ತಾರೆ ಅನ್ನುವಂಥದ್ದಿತ್ತು. ಕಾವೇರಿ ನಿವಾಸದಿಂದ ನಮ್ಮ ಪ್ರತಿನಿಧಿ ಮಾರುತಿ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಸದ್ಯಕ್ಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಪದಗ್ರಹಣಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಕೂಡ ಒಂದ್ ಕಡೆ ಮಾಡ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಈಗ ಏನು ಒಂದು ಪಟ್ಟಿ ಫೈನಲ್ ಆಗಿದೆ, ಅದರಲ್ಲಿ ಮಹಿಳೆಯರಿಗೆ ಮೊದಲ ಪಟ್ಟಿಯಲ್ಲಿ ಯಾವುದೇ ರೀತಿಯ ಸ್ಥಾನಮಾನ ಸಿಕ್ಕಿಲ್ಲ. ಆದ್ರೆ ಮೊದಲ ಪಟ್ಟಿಯಲ್ಲೇ ಆದ್ಯತೆ ಸಿಗುವ ಸಾಧ್ಯತೆಗಳಿದಾವೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಯಾವುದೇ ರೀತಿಯ ಆದ್ಯತೆ ನೀಡಿಲ್ಲ. ಏನೆಲ್ಲ ಅಪ್ಡೇಟ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರುತಿ? ಸಾಹಿತ್ಯ ಈಗ ತಾನೇ ಅಧಿಕೃತ ಪಟ್ಟಿ ಎಐಸಿಯಿಂದ ಹೊರಬಂದಿರುವಂಥದ್ದು. ಪ್ರಮುಖವಾಗಿ ಇವತ್ತು ಒಟ್ಟು 14 ಜನ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರೋದು. ಅಂದರೆ ಒಬ್ಬರು CM ಆಗಿ, ಮತ್ತೊಬ್ಬರು DCM ಆಗಿ, ಮತ್ತು ಬಾಕಿ ಉಳಿದಂಥ 12 ಜನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರೋಂಥದ್ದು. ಆಲ್ಮೋಸ್ಟ್ ಎಲ್ಲ ಹಿರಿಯ ನಾಯಕರು ಕೂಡ ಇದೇ ಮೊದಲ ಹಂತದ ಏನೋ ಕ್ಯಾಬಿನೆಟ್ ರಚನೆ ಆಗುತ್ತೆ, ಅದರಲ್ಲಿ ಅವಕಾಶವನ್ನು ಕೊಟ್ಟಿರೋದು. ಅಂದರೆ ಈ ಹಿಂದೆ ಸಿದ್ದರಾಮಯ್ಯರ ನೇತೃತ್ವದ ಕ್ಯಾಬಿನೆಟ್ನಲ್ಲಿ ಯಾರೆಲ್ಲ ಕೆಲಸಗಳನ್ನು ಮಾಡಿದ್ರು ಅವ್ರಿಗೆಲ್ಲರಿಗೂ ಕೂಡ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಅವಕಾಶವನ್ನು ಸಿಕ್ಕಿರೋದು. ಇದರಲ್ಲಿ ಹೊಸದಾಗಿ ಸೇರ್ಪಡೆ ಆಗಿರುವಂಥದ್ದು ಏಕೈಕ ವ್ಯಕ್ತಿ ಯತೀಂದ್ರ ಸಿದ್ದರಾಮಯ್ಯ. ಅಂದರೆ ಸಿದ್ದರಾಮಯ್ಯ ಅವರು CM ಸ್ಥಾನದಿಂದ ಕೆಳಗಿಳಿಸ್ತಿದ್ದ ಕಾರಣ ಅವ್ರಿಗೆ ಈ ಪಟ್ಟಿಯಲ್ಲಿ ಅವಕಾಶ ಸಿಕ್ಕಿರುವಂಥದ್ದು. ಪ್ರಮುಖವಾಗಿ ಇದೇ ಪಟ್ಟಿಯಲ್ಲಿ ಮಹಿಳೆಯರು ಕೂಡ ಅವಕಾಶ ಸಿಗುತ್ತೆ ಎಂಬುದು ಕೂಡ ಚರ್ಚೆಯಲ್ಲಿತ್ತು. ಅದರಲ್ಲೂ ಪ್ರಮುಖವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು ಮತ್ತು ಮುನಿಯಪ್ಪ ಅವರ ಮಗಳು ರೂಪಾ ಶಶಿಧರ್ ಆಗಿರ್ಬೋದು, ಅವರ ಹೆಸರು ಕೂಡ ಪ್ರಮುಖವಾಗಿ ಕೇಳಿ ಬರ್ತಾ ಇತ್ತು. ಆದರೆ ಎಲ್ಲೋ ಒಂದು ಕಡೆ ಈಗ ಮಾತ್ರ ಏನು ಪಟ್ಟಿ ಹೊರಬಂದಿರೋ ಪಟ್ಟಿಯಲ್ಲಿ ಕೇವಲ ಮಹಿಳೆಯರಿಗೆ ಹೊರತುಪಡಿಸಿ ಬಾಕಿ ಉಳಿದಿರೋದಕ್ಕೆ ಅವಕಾಶವನ್ನು ಕೊಟ್ಟಿರೋದು. ಎಲ್ಲ ಒಂದು ಕಡೆ ಮಹಿಳೆಯರನ್ನ ಈ ಬಾರಿ ಇಲ್ಲಿ ಕಡೆಗಣಿಸಿರೋದು. ಮುಂದಿನ ಏನು ಬಾಕಿ ಉಳಿದಂಥ ಸಚಿವರ ಪಟ್ಟಿ ಬಿಡುಗಡೆ ಆಗುತ್ತೆ, ಅದೇ ಸಂದರ್ಭದಲ್ಲಿ ಅವ್ರಿಗೆ ಮಹಿಳೆಯರಿಗೂ ಕೂಡ ಅವಕಾಶ ಕೊಡುವ ಸಾಧ್ಯತೆ ಇರುವಂಥದ್ದು. ಹೀಗಾಗಿ ಒಟ್ಟಲ್ಲಿ ಸುಮಾರು ಜಾರ್ಜು ಅಂದರೆ ಹಿರಿಯ ನಾಯಕರಿಗೆ, ಅಂದರೆ ಜಾರ್ಜ್ ಆಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಮತ್ತು ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಮತ್ತು ಅದೇ ರೀತಿಯಾದಂಥ ಏನೆಲ್ಲ ಹಿರಿಯ ನಾಯಕರಿದ್ದಾರೆ ಅವ್ರಿಗೆ ಒಟ್ಟು 12 ಸಚಿವರಿಗೆ ಈಗಾಗಲೇ ಸಚಿವ ಸ್ಥಾನಗಳಿಗೆ ಅವಕಾಶವನ್ನು ಕೊಟ್ಟಿರುವಂಥದ್ದು. ಇನ್ನೊಂದು ಕಡೆ DCMಗಳ ರಚನೆ ಕೂಡ ಸಾಕಷ್ಟು ಚರ್ಚೆ ನಡೀತಾ ಇತ್ತು. ಅದರಲ್ಲೂ ಪ್ರಮುಖವಾಗಿ ಸಮುದಾಯವಾರು DCMಗಳ ರಚನೆ ಮಾಡಬೇಕು ಅಂತ ಕೂಡ ಸಾಕಷ್ಟು ಒತ್ತಡ ಕೇಳಿ ಬರ್ತಿದ್ರು. ಆದರೆ ಎಲ್ಲ ಒಂದು ಕಡೆ ಹೈಕಮಾಂಡ್ ಕೇವಲ ಒಬ್ಬರಿಗೆ ಮಾತ್ರ DCM ಅನ್ನು ಕೊಟ್ಟಿರೋಂಥದ್ದು, ಅದು ಪರಮೇಶ್ವರ್ ಮಾತ್ರ ಸಾಹಿತ್ಯ.
ಮಾರುತಿ, ಬಹಳ ಮುಖ್ಯವಾಗಿ ಈಗ ಏನು ಕಾಂಗ್ರೆಸ್ನಲ್ಲಿ ಈಗ ಹಿಂದೆ ಇದ್ದಂತಹ ಸಚಿವ ಸಂಪುಟದ ಸಂದರ್ಭದಲ್ಲಿ, ಅದರಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲಿ ಇದ್ದಂತಹ ನಾಯಕರಿಗೆ ಮತ್ತೆ ಮಣಿಯನ್ನ ಹಾಕಲಾಗಿದೆ. ಅದರ ಜೊತೆಗೆ ಕೇವಲ ಅನುಭವವನ್ನ ಮಾತ್ರ ಇಲ್ಲಿ ಪರಿಗಣನೆಗೆ ತೆಗೆದುಕೊಂಡಿಲ್ಲ, ಜಾತಿ ಆಧಾರದ ಮೇಲೂ ಕೂಡ ಈ ಒಂದು ಸಚಿವ ಸ್ಥಾನವನ್ನ ನೀಡಲಾಗಿದೆ. ಹಾಗಾದ್ರೆ ಈ ಎಲ್ಲಾ ಲೆಕ್ಕಾಚಾರವನ್ನು ಕೂಡ ಗಮನಿಸ್ತಾ ಹೋದ್ರೆ ಮುಂದೆ ಬರುವಂತಹ ಎಲೆಕ್ಷನ್ ಅಲ್ಲಿ ಗೆಲ್ಲಲೇಬೇಕು ಅಂತ ಈ ರೀತಿಯಾಗಿ ಮೊದಲೇ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಹೈಕಮಾಂಡ್ ಅಂತ. ಸಾಹಿತ್ಯ ಹೌದು. ಯಾಕೆಂದ್ರೆ ಸಿಎಂ ಅಂದ್ರೆ ಹಿಂದೆ ಸಿಎಂ ಆಗಿದ್ದಂಥ ಸಿದ್ದರಾಮಯ್ಯರು ಅಹಿಂದ ನಾಯಕ, ಎಲ್ಲ ವರ್ಗಕ್ಕೂ ಬೇಕಾದಂಥ ನಾಯಕರು. ಅವರ ಮುತರ್ಜಿ ಆಗಿರ್ಬೋದು, ಅವರ ಮಾಸ್ ತನದಿಂದಲೇ ಈ ಕಾಂಗ್ರೆಸ್ಸು ಒಂದಷ್ಟು ಅಧಿಕಾರಕ್ಕೆ ಬರೋಕ್ಕೆ ಕಾರಣ ಕೂಡ ಆಗಿತ್ತು. ಮತ್ತೆ ಅದನ್ನು ಸರಿದೂಗಿಸಬೇಕು ಎಂಬ ನಿಟ್ಟಿನಲ್ಲಿ ಈಗ ಎಲ್ಲರಿಗೂ ಕೂಡ ಜಾತಿಯವರು ಅಂದರೆ ಪ್ರಮುಖವಾಗಿ ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು, ಮತ್ತೆ ಲಿಂಗಾಯತ, ಕುರುಬ, ಒಕ್ಕಲಿಗ ಮತ್ತೆ SC ST ಈ ಸಮುದಾಯಗಳ ಆಧಾರದ ಮೇಲೆ ಇವತ್ತು ಏನು ಕ್ಯಾಬಿನೆಟ್ ರಚನೆ ಆಗಿರುವಂಥದ್ದು. ಯಾಕೆಂದ್ರೆ ಮುಂಬರುವ 2028 ಚುನಾವಣೆ ದೃಷ್ಟಿಯಿಂದಲೂ ಕೂಡ ಇದು ಸಾಕಷ್ಟು ಮಹತ್ವನ ಪಡ್ಕೊಂಡಿರುವಂಥದ್ದು. ಈಗಾಗಲೇ ಪ್ರಮುಖವಾಗಿ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಇಳಿಸಿದ್ದು ಕಾಂಗ್ರೆಸ್ಗೆ ಮೈನಸ್ ಆಗ್ಬೋದು ಎಂಬ ಚರ್ಚೆ ಕಾಂಗ್ರೆಸ್ನಲ್ಲಿ ಇರೋದ್ರಿಂದ ಅದನ್ನ ಸರಿದೂಗಿಸುವ ನಿಟ್ಟಿನಲ್ಲಿ ಜಾತಿಯವಾರು ಮತ್ತು ಸಮುದಾಯವಾರು ಈಗಾಗಲೇ ಸಚಿವ ಸ್ಥಾನವನ್ನ ಕೊಟ್ಟಿರುವಂಥದ್ದು. ಪ್ರಮುಖವಾಗಿ DCM ಕೊಟ್ಟಿರೋ ಲೆಕ್ಕಾಚಾರವನ್ನು ನೋಡೋದಾದ್ರೆ ಕೂಡ ಪರಮೇಶ್ವರ್ ಕೂಡ ಎಲ್ಲೋ ಒಂದು ಕಡೆ ಸಿಎಂ ರೇಸ್ನಲ್ಲಿ ಪ್ರಮುಖವಾಗಿ ಹೆಸರು ಕೇಳಿ ಬರ್ತಿದ್ದು. ಅದರಿಂದಾಗಿಯೇ ಅದನ್ನು ಸರಿದೂಗಿಸುವ ನಿಟ್ಟಿನಲ್ಲಿ ಅವ್ರಿಗೂ ಕೂಡ DCM ಪಟ್ಟವನ್ನು ಕೊಟ್ಟಿರುವಂಥದ್ದು. ಈಗಾಗಲೇ ಒಕ್ಕಲಿಗರಿಗೆ ಆಗಿರುವಂತಹ DK ಶಿವಕುಮಾರ್ ಸಿಎಂ ಆಗಿ ಆಯ್ಕೆ ಆಗಿರುವಂಥದ್ದು. ಒಟ್ಟಲ್ಲಿ ದಲಿತರಿಗೆ 3 ಸಚಿವ ಸ್ಥಾನ ಅಂದರೆ DCM ಪ್ಲಸ್ 2 ಸಚಿವ ಸ್ಥಾನ ಸೇರಿ 3 ಕೊಟ್ಟಿರುವಂಥದ್ದು. ಒಕ್ಕಲಿಗರಿಗೂ ಅದೇ ರೀತಿಯಾದಂತಹ ಮಣೆಯನ್ನ ಹಾಕಿರುವಂಥದ್ದು. ST ಸಮುದಾಯಕ್ಕೂ ಕೂಡ ಸತೀಶ್ ಜಾರಕಿಹೊಳಿ ಹೆಸರು ಕೂಡ ಪ್ರಬಲವಾಗಿ ಈ ಸಚಿವ ಸ್ಥಾನದಲ್ಲಿ ಕೇಳಿ ಬಂದಿತ್ತು, ಅವ್ರಿಗೂ ಕೂಡ ಅವಕಾಶ ಸಿಕ್ಕಿರುವಂಥದ್ದು. ಮತ್ತೆ ಅದೇ ರೀತಿ ಮುಸ್ಲಿಂ ಸಮುದಾಯದಿಂದ UT ಖಾದರ್ ಅವ್ರಿಗೂ ಕೂಡ ಅವಕಾಶವನ್ನ ಕೊಟ್ಟಿರುವಂಥದ್ದು. ಸಾಹಿತ್ಯ ಒಟ್ಟಿನಲ್ಲಿ ಮುಂದೆ ಬರುವಂತಹ ಚುನಾವಣೆ, ವಿಧಾನಸಭೆ ಚುನಾವಣೆ ಆಗಿರ್ಬೋದು ಮತ್ತು ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಕೂಡ ಹೈಕಮಾಂಡ್ ಎಲ್ಲವೂ ಲೆಕ್ಕಾಚಾರ, ಜಾತಿ ಮತ್ತೆ ಜಿಲ್ಲಾವಾರು ಕೂಡ ಲೆಕ್ಕಾಚಾರಗಳ ಆಧಾರದ ಮೇಲೆ ಇವತ್ತು ಕ್ಯಾಬಿನೆಟ್ ಅನ್ನ ರಚನೆ ಮಾಡಿರುವಂಥದ್ದು. ಸಾಹಿತ್ಯ, ಥ್ಯಾಂಕ್ ಯು ಮಾಹಿತಿಗಾಗಿ. ಇನ್ನು ದೇವೇಗೌಡರ ನಿವಾಸಕ್ಕೆ DK ಶಿವಕುಮಾರ್ ಭೇಟಿ ಕೊಟ್ಟಿದ್ದಾರೆ.